ಮಿಸ್ಟರ್ ಕಾರ್ತಿಕೇಯ ಏನ್ ಹೇಳಿ. ನೋಡು, ನೀನು ಯೋಚನೆ ಮಾಡ್ತಾ ಇರೋದು ನೋಡಿದ್ರೆ ಇಲ್ಲಿಂದ ಹೇಗೆ ಎಸ್ಕೇಪ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ. ದಯವಿಟ್ಟು ಕಾರ್ತಿಕೇಯ ಹೋಗ್ಬೇಡ ಅಂತ ನಮ್ಮ ತಾಯಣೆ ಹೇಳಲ್ಲ. ನಾನು ನೀನು ಹೋಗೋದಾದ್ರೆ ಹೋಗು, ನಾನಂತೂ ಇಲ್ಲೇ ಇರ್ತೀನಿ. ಏನ್ ಹೇಳ್ತಾ ಇದೀರಾ? ಇನ್ನೇನ್ ಹೇಳೋದು, ನಿನಗೊಂದು ಇನ್ಫಾರ್ಮೇಶನ್ ತಲುಪಿಸ್ಬೇಕು ಅಂತ ಬಂದಿದ್ದೀನಿ. ನೋಡು, ಇನ್ನು ಮೇಲಿಂದ ನಾನು ಈ ಮನೆಯಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಡಿಸೈಡ್ ಏನೋ, ಇಲ್ಲೇ ಇರ್ತೀನಿ ಜಾಂಡ ಹುಡ್ಕೊಂಡು. ಸರಿ ಆಯ್ತು, ಇಲ್ಲೇ ರೀ. ಕಾರ್ತಿಕೇಯ, ಏನಪ್ಪ ನೀನು ಇಷ್ಟು ದಿನ ನಾನ್ ಬರಲ್ಲ ಅಂದ್ರೆ ನನ್ ಮೇಲೆ ಸಿಟ್ ಮಾಡ್ಕೋತಿದ್ದೆ, ಶೌಟ್ ಮಾಡ್ತಿದ್ದೆ. ಆದ್ರೆ ಈಗ ಏನಾದ್ರೂ ಮಾಡ್ಕೊಳ್ಳಿ ಅಂತ ಒಂದೇ ಮಾತಲ್ಲಿ ಮುಗಿಸ್ಬಿಟ್ಟಲ್ಲೋ. ಅತ್ತೆ ಕಣ್ಣಲ್ಲಿ ನೀರ್ ತರ್ತಿಯಲ್ಲೋ, ಕನ್ನಡಕ ಹಾಕೋತೀನಿ. ಓ, ಏನ್ ಮಾಡ್ಲಿಕ್ಕೆ ಅಂತ ಮತ್ತೆ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದಾಗ ಎಲ್ಲ ಇವ್ರೇನಾದ್ರೂ ಒಂದು ಜವಾಬ್ದಾರಿ ಕೊಡ್ತಾರೆ, ಇಮೋಷನಲ್ ಆಗಿ ಡ್ರಾಮಾ ಮಾಡ್ತಾರೆ, ನನ್ನ ಇಲ್ಲೇ ಲಾಕ್ ಮಾಡ್ತಿದ್ದಾರೆ ಕಂತ ಮತ್ತೆ. ಜವಾಬ್ದಾರಿನ ಈಗ ಅಂತ ಜವಾಬ್ದಾರಿ ಏನಪ್ಪ ಕೊಟ್ಟಿದ್ದಾರೆ? ಅಯ್ಯೋ, ಇವ್ರ ಎಸ್ಟೇಟ್ ವ್ಯವಹಾರಗಳನ್ನೆಲ್ಲ ನಾನೇ ನೋಡ್ಕೋಬೇಕಂತೆ. ಕಾರ್ತಿಕೇಯ, ಏನ್ ಹೇಳ್ತಿದ್ಯಪ್ಪ? ಇಡೀ ಎಸ್ಟೇಟಿನ ಜವಾಬ್ದಾರಿನ ನಿನಗ್ ಕೊಡ್ತಾರಂತ? ಅಂತೂ ನಮ್ ಕಾರ್ತಿಕೇಯ ರಾಜ ಆಗ್ಬಿಟ್ಟ. ಎಸ್ಟೇಟ್ ರಾಜ ಎಸ್ಟೇಟ್ ರಾಜ ಆಗ್ಬಿಟ್ಟ ಅಂತ ಮತ್ತೆ. ಆದ್ರೆ ನನಗೆ ಈ ಜವಾಬ್ದಾರಿ ತೊಗೊಳಕ್ ಇಷ್ಟ ಇಲ್ಲ, ನನ್ಗೆ ಬೇಕಾಗೂ ಇಲ್ಲ. ಏನ ಮಾತಾಡ್ತೀನಿ? ನನ್ನ ಕುಟುಂಬ ಇದೆ ಕಾಂತ ಮತ್ತೆ, ಮೇಡಮ್ ಇದಾರೆ, ಮೇಡಮ್ನ ಬಿಟ್ಟಿರಕ್ ಆಗ್ತಿಲ್ಲ ಕಾಂತ ಮತ್ತೆ ನಂಗೆ. ತಡ್ಡನ್ ತರ ಮಾತಾಡ್ತಿಯಲ್ಲ ಅಲ್ಲಿ. ಹೆಣ್ಣು ಹೊನ್ನು ಮಣ್ಣು ಎಲ್ಲ ಸಿಗೋದು ಅಪರೂಪ. ಆ ಭಾಗ್ಯ ನಿನಗೆ ಒದಕ್ಕಂಬಂದಿದೆ ಅಂದ್ರೆ ತಡ್ಡನ್ ತರ ಆಡ್ತೀಯಲ್ಲೋ. ನೋಡು, ಹೇಳ್ತೀನಿ, ಈ ಸಮಯದಲ್ಲಿ ಮಾತ್ರ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ. ಕಾಂತ ಮತ್ತೆ ಸುಮ್ನಿರಿ ಕಾಂತ ಮತ್ತೆ. ಇಲ್ಲಿಗ್ ಫ್ರಾನ್ಸ್ ಅಂತ ಕಾಂತ ಮತ್ತೆ ಚೆಲ್ಲಾಟ ಅಂತಾರಲ್ಲ, ಹಂಗಾಯ್ತು. ಗಾದೆ ಇರೋದು ಹಾಕಲ್ವೋ? ಬೆಕ್ಕಿಗೆ ಚೆಲ್ಲಾಟ. ಬೆಕ್ಕು? ಆ ಬೆಕ್ ನೀವೇ. ಲೇ ಹೋಗೋ, ಲೇ ಕಾರ್ತಿಕೇಯ ಹೋಗೋ. ಈಗ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ಬೋದು ನೀನು, ಆದ್ರೆ ಈ ಮನೆಯವರಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ.